looks on your face. He's on the board. He's on the board. ಒಂದು ಲೈವ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಅಪ್ಪು ಮತ್ತು ಸೂರ್ಯ ಇದ್ದಾರೆ. ನೀವು ಫೋನ್ ಮಾಡ್ಬೋದು, ಮಾತಾಡ್ಬೋದು. ಆದರೆ ನಿಮ್ಮ ಫೋನ್ ಬರೋಕ್ಕಿಂತ ಮುಂಚೆ ನಾನು ಕೆಲವು ಪ್ರಶ್ನೆಗಳು ಕೇಳಿದೆ. ಅದಕ್ಕಿಂತ ಮುಂಚೆ ಒಂದು ಹಾಡಿದೆ ಈ ಚಿತ್ರದ, ಒಂಥರ ಟೈಟಲ್ ಟ್ರ್ಯಾಕ್ ಅಲ್ಲ, ಒಂಥರ ಏನಂತಾರೆ, ತುಂಬ ಸಿಗ್ನಿಫಿಕೆಂಟ್ ಆಗಿರುವಂಥ ಹಾಡು. ಫಸ್ಟ್ ನೀವು ರಿಲೀಸ್ ಮಾಡಿರುವಂಥ ಹಾಡು ಜನರಿಗೆ. ಸೊ ಹಾಡನ್ನು ನೋಡ್ಕೊಂಡು ಬರೋಣ, ನಂತರ ಮಾತಾಡ್ಕೊಂಡು. ತುಂಬಾ ನೋಡ್ಬೇಡಿ, ನೋವು ಆಯ್ತದೆ. ಲವ್ ಮಾಡಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ಗಿಫ್ಟ್ ಕೊಡಬೇಡಿ, ಖರ್ಚು ಆಯ್ತದೆ. ಲಿಫ್ಟ್ ಕೊಡಬೇಡಿ, ಕಷ್ಟ ಆಯ್ತದೆ. ಜಾಸ್ತಿ ನಗಬೇಡಿ, ತುಟಿ ನೋಯ್ತದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಸೆಂಟ್ರಲ್ಲಿ ಹೆಣ್ಣು ಹೊನ್ನು ಮಣ್ಣು. ಯಾಕಲೆ ಯಾಕಲೆ ಎತ್ತಲೆ ಎತ್ತಲೆ. ತುಂಬಾ ನೋಡ್ಬೇಡಿ, ಲವ್ ಆಯ್ತದೆ. ಲವ್ ಮಾಡಬೇಡಿ, ನೋವು ಆಯ್ತದೆ. ಹೂವ ಕೊಡಬೇಡಿ, ಮದುವೆ ಆಯ್ತದೆ. ನೋಡ್ತಾ ಇದ್ವಿ. ಈಗ ಸೌಮ್ಯ ಅಂತ ನಮ್ಮೊಂದಿಗೆ ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಮತ್ತು ಅವರ ಪತಿ ಇಬ್ಬರು ಮಾತಾಡ್ತಾರೆ ಅನ್ಕೋತೀನಿ. ಇದಕ್ಕಿಂತ ಮುಂಚೆ ಕೂಡ ಅವ್ರು ಮಾತಾಡಿ ಕೇಳಿದ್ರು ಅಪ್ಪು ಜೊತೆ ಮಾತಾಡ್ಬೇಕಂತ. ಹಲೋ ಸೌಮ್ಯ ಅವರು, ನಾನು ಧ್ವನಿ ಕೇಳ್ತಾ ಇದ್ದೆ ನಿಮಗೆ? ಓಕೆ, ಅಪ್ಪು ಅವ್ರು ನಮ್ಮ ಜೊತೆಗಿದ್ದಾರೆ, ಸೂರ್ಯ ನಿಮ್ಮ ಜೊತೆಗಿದ್ದಾರೆ. ಸೊ ಹಲೋ, ಹಾಂ ಮಾತಾಡಿ. ಅಪ್ಪು ಅವ್ರು ಇದ್ದಾರೆ. ಹಲೋ, ಹಾಯ್ ಸರ್. ಹಾಯ್ ಸೌಮ್ಯ ಅವರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಾ ಸೌಮ್ಯ ಅವರೇ? ಸರ್ ನಾನು ಹೌಸ್ ವೈಫ್. ಹೌಸ್ ವೈಫ್, ಓಕೆ. ಆಕ್ಚುಲಿ ಎಲ್ಲ ಫಿಲಮು ನೋಡಿದ್ದೀನಿ ಸರ್. ಅದ್ರಲ್ಲಂತೂ ನಮ್ಮ ಹಸ್ಬೆಂಡ್ ನಿಮ್ದು ಫಸ್ಟ್ ಶೋ ನೋಡ್ತಾರೆ. ಓಕೆ. ಸೊ ನಿಮ್ದು ಎಲ್ಲ ಫಿಲಮು ಸೂಪರ್ ಇದೆ. ಅಂಡಾ ಬಾಂಡ್ ಕೂಡ ಪುನೀತ್ ಅಂದ್ರೆ ಆಲ್ಮೋಸ್ಟ್ 100 days ಅಂತ 100% ಗ್ಯಾರಂಟಿ. ಇಲ್ಲ, ನೋಡಿದ್ರೆ 200 days ಓಡುತ್ತೆ ಅನ್ನೋ ಪರ್ಫಾರ್ಮೆನ್ಸ್ ಇದೆ ನಮ್ಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಅದ್ರಲ್ಲಿ ಒಂದೇ ತುಂಬಾನೇ ಇಷ್ಟ ಸರ್. ಈಗ ನೀವು ತರ ಹೇಳಿದ್ರಲ್ಲ, ಕೆಮ್ಮಿ ರೋ ಕೆದ್ದಿ ಗಾಯ ಅಂತ, ತುಂಬಾ ಚೆನ್ನಾಗಿದೆ ಸರ್ ಡೈಲಾಗ್. ಥ್ಯಾಂಕ್ ಯು ಮಾ. ಅಂಡ್ ಹಾಗೆ ನನ್ನ ಹಸ್ಬೆಂಡ್ ಮಾತಾಡ್ತಾರೆ ಸರ್. ಕೊಡಿ ಅವ್ರ ಫೋನ್ ಕೊಡಿ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಹಾಯ್, ತಮ್ಮ ಹೆಸರೇನು? ಸರ್ ಸುರೇಶ್ ಅಂತ ಸರ್. ಸುರೇಶ್, ಹೇಳಿ ಸುರೇಶ್. ಸರ್ ಅಣ್ಣ ಬಾಂಡ್ಗೆ ಗುಡ್ ಲಕ್ ಸರ್. ಒಂದು ಫಿಲಮ್ ಇದು ಸಿಲ್ವರ್ ಜುಬ್ಲಿ ಆಗಬೇಕಂತ ನಾನು ದೇವರಲ್ಲಿ ಕಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಸೂರ್ಯ ಅವ್ರಿಗೆ ಬೆಸ್ಟ್ ಆಫ್. ಇದಕ್ಕಿಂತ ಇನ್ನೂ ಚೆನ್ನಾಗಿ ಫಿಲಮ್ ಮಾಡಲಿ ಅಂತ ನಾನು ಅವ್ರಿಗೆ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು. ಮಾತಾಡಿ. ಹಲೋ ಹೇಳಿ. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಸುರೇಶ್. ಸೂರ್ಯ ಸರ್ ನಮಸ್ಕಾರ. ನಮಸ್ತೆ ಸರ್ ಇದೇ ತರ ಅಣ್ಣ ಬಾಂಡ್ ತರಾನೇ ಪ್ಲೀಸ್ಗೆ ಸರ್, ಪ್ಲೀಸ್ ಸರ್ಗೆ ಇನ್ನೊಂದು ಫಿಲಮ್ ಮಾಡಿ ಸರ್. ನೀವು ಇದಕ್ಕಿಂತ ಚೆನ್ನಾಗಿ ಫಿಲಮ್ ಮಾಡಿ ಸರ್ ನೀವು. ನಾವು ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಸೂರಿ ಸರ್ ಎಲ್ಲರ ಜೊತೆಗೂ ಸಿನಿಮಾ ಮಾಡ್ತಾರೆ, ನನ್ನ ಜೊತೆಗೂ ಬೇಗನೆ ಮಾಡ್ತಾರೆ. ಹಲೋ ಹಲೋ, ಸರ್ ಕನ್ನಡದ ಪವರ್ ಅಲ್ವಾ ಸರ್? ಅಯ್ಯೋ ಥ್ಯಾಂಕ್ ಯು. ನಾನಲ್ರಿ ಪವರ್, ಎಲ್ಲರೂ ನೀವು ಪವರ್. ನಮ್ದಲ್ಲಿ ನೀವು ಪವರ್ ಕೊಟ್ರೆ ನಾವೆಲ್ಲ ಇಲ್ದಾರೆ ಏನು ಟೂಸ್. ಇಲ್ಲ ಸರ್, ಅಣ್ಣ ಬಾಂಡ್ ಅಂದ್ರೆ ಸರ್, ಅಣ್ಣ ಬಾಂಡ್ ಅಲ್ಲಿ ನಿಮ್ಮ ಅಪ್ಪಾಜಿ ಅವ್ರ ಹೆಸರಿದೆ. ಸೊ ಸಿಲ್ವರ್ ಜುಬ್ಲಿ ಅಂತ ಗ್ಯಾರಂಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ಅಪ್ಪಾಜಿಗೋಸ್ಕರ ನಾನು ನಿಮ್ಮ ಅಪ್ಪಾಜಿಯಿಂದ ಶಿವಾಜ್ನವರು ಮತ್ತೆ ನಿಮ್ಮ ದೊಡ್ಡ ಫ್ಯಾನ್. ನಾನು ಬಿಗ್ ಫ್ಯಾನ್ ಅಂದ್ರೆ ಬಿಗ್ ಫ್ಯಾನ್. ಬೆಳಗ್ಗೆ 8 ಹೋಗ್ತಾ ಇದ್ದೀನಿ ಸರ್ ನಿಮ್ಮ ಶೋಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ಅದು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಒಂದ್ ಮನೆ ನೀವು ಹೀರೋಗೆ ಒಬ್ಬರೇ ಅಭಿಮಾನಿ ಇರ್ತಾರೆ, ಬಟ್ ಪುನೀತ್ಗೆ ಒಂದ್ ಮನೇಲಿ ಇಲ್ಲ ಬಿಡಿ ಫ್ಯಾಮಿಲಿನ ಅವ್ರ ಅಭಿಮಾನಿ ಆಗಿರ್ತಾರೆ ಸರ್. ಥ್ಯಾಂಕ್ ಯು ಸರ್ ಹಾಗೆ ಸೂರ್ಯ ಸರ್ಗೆ ಹಾಂ ಸರ್, ನಿಮ್ದು ಇದು ಪುನೀತ್ ಸರ್ ಜೊತೆ 2ನೇ ಫಿಲಮು, ಬಟ್ ಇದ್ರಲ್ಲಿ ಡೈಲಾಗ್ಸ್ ಅದು ಸೂಪರ್ ಇದೆ. ಆಲ್ಮೋಸ್ಟ್ ನಾವು ನೋಡ್ತಾ ಇದೀವಿ. ಹೇಳಿಮ್ಮ. ಮುಂದೆನೂ ಕೂಡ ಸೌಮ್ಯ ಕನೆಕ್ಟ್ ಆಗ್ತಾ ಇಲ್ಲ, ಕಟ್ ಆಗ್ತದೆ ಸೌಮ್ಯ ಅವರೇ. ಓಕೆ, ಥ್ಯಾಂಕ್ ಯು ಸೌಮ್ಯ, ನಮ್ಮ ಜೊತೆ ಮಾತಾಡೋದಕ್ಕಾಗಿ. ನೀವು ಹೇಳಿದಾಗ ಇಡೀ ಫ್ಯಾಮಿಲಿ ಅಪ್ಪು ಫ್ಯಾನ್ ಆಗಿರುತ್ತೆ. ಈಗ ರವಿ ಅಂತ ಬೆಂಗಳೂರಿನ ಕರೆ ಮಾಡಿದ್ದಾರೆ. ಹಲೋ ರವಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ರವಿ. ಅಪ್ಪು ಅವರು ಇದ್ದಾರೆ, ಸೂರ್ಯ ಇದ್ದಾರೆ, ಮಾತಾಡಿ. ಹೌದು ಸರ್, ತುಂಬಾ ಸಂತೋಷ ಸರ್. ನನ್ನ ಲೈನ್ ಸಿಕ್ಕಿ ತುಂಬಾ ಲಕ್ಕಿ ಅನ್ಕೋತೀನಿ ನಾನು. ಓಕೆ, ಹೇಳಿ. ಹಲೋ ಸರ್. ಹಲೋ ಪುನೀತ್ ಸರ್. ನಮಸ್ಕಾರ ರವಿ, ಹೇಳಿ ರವಿ. ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಹೌದು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಚಿತ್ರದ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್ ನಾವು, ಖಂಡಿತಾನು. ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಸರ್ ಮಂಗಳವಾರಕ್ಕೆ ಬಂದಿದ್ದು ಏನು ವಿಶೇಷ ಸರ್ ಇದು? ನೀವು ಗುರುವಾರಕ್ಕೆ ಮತ್ತೆ ಯಾವಾಗಲೂ ಗುರುವಾರಕ್ಕೆ ಹೊಸ ಇದು ಮಾಡಿದ್ರಿ ನೀವು, ಮತ್ತೆ ಈಗ ಮಂಗಳವಾರಕ್ಕೆ ಬಂದ್ರೆ ಏನೋ ವಿಶೇಷತೆ ಇದೆಯಾ ಸರ್ ಇದರಲ್ಲಿ? ಹೌದು ಸರ್, ವಾಸ್ತು ಆಶ್ಚರ್ಯ ಆಗ್ತಿದೆ ಸರ್ ನಿಜವಾಗ್ಲೂ. ಮಂಗಳವಾರಕ್ಕೆ ಹೊಸ ನಾಂದಿ ಆಡಿದಿಲ್ಲ ನೀವು ಇವಾಗ. ನಮಗೂ ಗೊತ್ತಿಲ್ಲ ಅದು ಯಾಕೋ ಏನು ಅಂತ, ಬಟ್
ನಮ್ಮ ಖುಷಿ ಏನಂದ್ರೆ ಅವತ್ತು ಒಂದು ಕಾರ್ಮಿಕರ ದಿನ ಅಲ್ವಾ. ಹೌದು ಸರ್, ನಾವೆಲ್ಲರೂ ಕಾರ್ಮಿಕರು, ನೀವು ಕಾರ್ಮಿಕರು, ನಾವು ನಿಮ್ಮ ಕಾರ್ಮಿಕರು. ಚಿತ್ರಗಳಿಗೋಸ್ಕರ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಹೌದಾ? ಹೌದು ಸರ್. ನಾವೆಲ್ಲರೂ ಕಾರ್ಮಿಕರಾಗಿರೋದ್ರಿಂದ ಅವತ್ತೇ ಶುರು ಮಾಡೋಣ ಅಂತ ಹೇಳಿ ಎಲ್ಲರೂ ಇಷ್ಟಪಟ್ಟು. ನಮ್ಮ ಪ್ರೋತ್ಸಾಹ ಯಾವಾಗಲೂ ನಿಮ್ಗೆ ಇರುತ್ತೆ ಸರ್. ನಿಜವಾಗ್ಲೂ ನೀವು ಹೊರನಟನ ವರಪುತ್ರ ಸರ್ ನಮ್ಮ ಕರ್ನಾಟಕಕ್ಕೆ. ಥ್ಯಾಂಕ್ ಯು ಸರ್. ಸರ್ ಮತ್ತೊಂದು ಪ್ರಶ್ನೆ ಸರ್, ಲಿರಿಕ್ಸ್ ಮತ್ತು ಸಾಹಿತ್ಯ ಅವರು ಚಿ ಉದಯಶಂಕರ್ ಅಂತ ತೋರಿಸ್ತಾ ಇದಿರಲ್ಲ ಸರ್, ಇದೇನ್ ಸರ್ ಅದು? ಅವರೇ ಬರೆದದ್ದು ಹಾಡ್ರಿ ಅದು? ಹಾಡು ನಮ್ಗೆ ಆಶ್ಚರ್ಯ ಆಗ್ತಿದೆ ಸರ್. ಇವಾಗ ಈಗ ಬರ್ತಾ ಇದೆಯಲ್ಲ, ಈಗ ಇದು ತುಂಬಾ ಆಶ್ಚರ್ಯ ಅನಿಸ್ತಿದೆ ಸರ್ ಈಗ ಅದು. ಹೌದಾ? ಇಲ್ಲ, ಅದು ಸೂರಿ ಸರ್ ಐಡಿಯಾ, ಕಾಣದಂತೆ ಅದನ್ನ ಹಾಡು ಮತ್ತೆ ಜಿ ಉದಯಶಂಕರ್ ಅವರು ಬರ್ತಿರೋದು. ಅದೇ ಸರಿ ಸರ್, ಓಕೆ ಸರ್. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ ಜೊತೆ ಮಾಡಿ ತುಂಬಾ ಸಂತೋಷ ಆಯ್ತು ಸರ್. ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಕೆ. ನಿರೀಕ್ಷೆ ಜೊತೆಗೆ ಪ್ರೀತಿಯಿಂದ ಪಿಕ್ಚರ್ ನೋಡಿ. ನಿರೀಕ್ಷೆ ತಕ್ಷಣ ಭಯ ಆಗುತ್ತೆ. ಓಕೆ, ಈಗ ಬಳ್ಳಾರಿಯಿಂದ ಸುಂಕಯ್ಯ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ, ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಸೊ ಈ ಥರ ಇಂಟ್ರಾಕ್ಷನ್ ನಿಮಗೆ ಹೊರಗಡೆ ಹೋದಾಗ ಯಾವ ಥರ ರಿಯಾಕ್ಷನ್ ಸಿಗ್ತಿರುತ್ತೆ, ಎಕ್ಸ್ಪೆಕ್ಟೇಷನ್ ಸಿಗುತ್ತೆ? ಈ ಎಕ್ಸ್ಪೆಕ್ಟೇಷನ್ ಕೆಲವೊಂದ್ಸಲ ಭಯ ಆಗುತ್ತೆ ಅನ್ಸುತ್ತಲ್ಲ, ಓವರ್ ಎಕ್ಸ್ಪೆಕ್ಟೇಷನ್, ಓವರ್ ಹೈ? ಭಯ ಇರೋದಿದ್ದೇ ಇರುತ್ತೆ, ಬಟ್ ಭಯಕ್ಕಿಂತ ಹೆಚ್ಚಾಗಿ ಸರ್ ಐ ಥಿಂಕ್ ಎಫರ್ಟ್ ಆಗ್ತದೆ ಅಷ್ಟೇ. ಎಫರ್ಟ್ ಹಾಕಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್, ನಾವು ಆ್ಯಕ್ಟರ್ಗಳನ್ನು ಆ್ಯಕ್ಟ್ ಮಾಡ್ತೀವಲ್ಲ, ಓಕೆ, ಬಟ್ ಐ ಥಿಂಕ್ ಲಾಟ್ ಆಫ್ ಎಫರ್ಟ್ಸ್ ಫ್ರಮ್ ಎವ್ರಿಬಡಿ, ಸ್ಪೆಷಲಿ ಕ್ಯಾಪ್ಟನ್ ಆಫ್ ದ ಶಿಪ್, ಡೈರೆಕ್ಟರ್, ಸ್ಕ್ರಿಪ್ಟರ್ ಮಾಡೋರಿಂದ ಹಿಡಿದು ಕ್ಯಾಮ್ರಾಮ್ಯಾನ್ರಿಂದ ಹಿಡಿದು ನಮ್ಮನ್ನ ಹೆಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿರೋದು ಎಲ್ಲರ ಎಫರ್ಟು ಜಾಸ್ತಿ ಇರುತ್ತೆ. ಸೂರಿ, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಒಂದು ನಿಮ್ಮ ಚಿತ್ರಗಳಲ್ಲಿ ರೆಗ್ಯುಲರ್ ಆಗಿ ನಾವು ಕಾಣೋದು ಒಬ್ಬ ಆ್ಯಕ್ಟರ್ ಇದ್ದಾರೆ, ನಿಮ್ಗೆ ಗೊತ್ತು, ರಂಗಣ್ಣ ರಘು. ಬಹುಶಃ ರಂಗಣ್ಣ ರಘು ಬಿಟ್ಟು ನೀವು ಯಾವ ಸಿನಿಮಾ ಮಾಡಿಲ್ಲ ಅನ್ಕೋತೀನಿ. ಮಾಡಿಲ್ಲ. ಇಲ್ಲ. ಸೊ ಇಲ್ಲಿ ರಂಗಣ್ಣ ರಘು ಮತ್ತು ಅಣ್ಣ ಬಾಂಡ್ ಮಧ್ಯೆ ಏನು ರಿಲೇಷನ್ಶಿಪ್ ಇರುತ್ತೆ? ಫ್ರೆಂಡ್, ಇಬ್ಬರು ಫ್ರೆಂಡ್ಸ್. ಓಕೆ. ಅವ್ರಿಗೆ ಮದುವೆ ಆಗಿರುತ್ತೆ, ಇವ್ರಿಗೆ ಮದುವೆ ಆಗಿರಲ್ಲ, ಅಷ್ಟೇನಾ ಡಿಫ್ರೆನ್ಸು? ಇಲ್ಲ, ಅವ್ರು ಚಪಾತಿ ಬಾಬು, ಇವರು ಬಾಂಡ್ ರವಿ. ಓಕೆ. ಸರಿ, ಆಗಿರೋದ್ರಿಂದ ಅವರು ಅಂತ. ಓಕೆ. ಚಪಾತಿ ಬಾಬು ಅಂತ ಯಾಕೆ ಹೆಸರು ಇತ್ತು? ಅವರಿಗೆ ಚಿಕ್ಕ ವಯಸ್ಸಲ್ಲೇ ಶುಗರ್ ಬಂದು ಆಗ್ಲಿಂದನೂ ಬರೀ ಚಪಾತಿ ತಿಂದು ಆಗಿರೋ ಪ್ರಾಬ್ಲಮಿಂದ ಅವ್ರಿಗೆ ಚಪಾತಿ ಬಾಬು ಅಂತ ಕರೀತಾರೆ. ಓಕೆ. ಆ ಚಪಾತಿ ತಿಂದು ಬೇರೆ ಏನು ಪ್ರಾಬ್ಲಮ್ ಆಗಿರಲ್ಲ, ಪೈಲ್ಸ್ ಗಿಲ್ಸ್ ಬಂದು ಆ ಥರ ಸೀನಿಂದ ಮುಂದುವರೆದ ಭಾಗ ಎಲ್ಲ ಹೇಳ್ತಾರೆ ಸರ್ ಇವರು. ನೀವು ನೋಡಿದ್ರೆ ಇಲ್ಲ ಅದು ಸಿನಿಮಾ? ಇಲ್ಲ, ನೋಡಿಲ್ಲ. ಓಕೆ. ಈಗ ಕೃಷ್ಣ ಅಂತ ಕಾಲ್ ಮಾಡಿದ್ರೆ. ಕೃಷ್ಣ ಎಲ್ಲಿಂದ ಕರೆ ಮಾಡ್ತಾರೆ? ಹಲೋ ಹಲೋ. ಹಾಂ, ಕೃಷ್ಣ ಅವರೇ. ಹಲೋ ಸರ್. ಕೃಷ್ಣ ಅವರೇ ಮಾತಾಡಿ. ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ಸರ್, ಟಿ ನರಸೀಪುರದಿಂದ ಸರ್. ಹಾಂ, ಮಾತಾಡಿ. ಅಪ್ಪೂರ್ ನಮ್ಮ ಜೊತೆಗಿದ್ದಾರೆ, ಸೂರ್ಯ ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡಿ. ಸರ್, ಪುನೀತ ಮತ್ತೆ ಕಿಚ್ಚ ಸುದೀಪ್ ಅಂದ್ರೆ ನಮ್ಗೆ ಇಷ್ಟ ಸರ್. ಓಕೆ. ಹೌದಾ? ಹೇಳ್ರಿ, ಟಿ ನರಸೀಪುರದವರಾ? ಹೌದು ಸರ್. ಸ್ಟೈಲ ನಮ್ಮೂರು ಭಾಷೆಯಲ್ಲಿ ಮಾತಾಡ್ರಿ. ಹೌದು ಸರ್, ಪುನೀತ ಅವರೇ ನೀವಂದ್ರೆ ನಮ್ಗೆ ತುಂಬಾ ಇಷ್ಟ. ಹೌದಾ? ಹೌದು ಸರ್, ನಿಮ್ ಫಿಲಮ್ ಎಲ್ಲ ನೋಡಿದೀವಿ. ಅಣ್ಣ ಬಂದು ನಾಳೆ ನೋಡ್ತೀವಿ, ಫಸ್ಟ್ ಶೋನೆ. ನಾಳೆ ನೋಡ್ತೀರಾ? ಎಲ್ಲಿ ನೋಡ್ತೀರಾ? ಟಿ ನರಸೀಪುರದಲ್ಲಿ ರಿಲೀಸ್ ಆಗ್ತಿದೆ, ಭಗವಾನಲ್ಲಿ. ಹೌದಾ? ಹಲೋ ಹಲೋ, ಟಿ ನರಸೀಪುರದಲ್ಲೇ ನೋಡ್ತೀರಾ? ಹೌದು ಸರ್, ಟಿ ನರಸೀಪುರದಲ್ಲೇ ನೋಡ್ತೀವಿ. ಇಲ್ಲ ಅಂದ್ರೆ ಮೈಸೂರು ಬಂದು ನೋಡ್ತೀವಿ. ಹೌದಾ? ವಿನಯ್ ಕುಮಾರಣ್ಣ ಅವ್ರ ಜೊತೆ ಎಲ್ಲ ನೋಡ್ತೀವಿ. ಹಾಂ. ಓಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. Thank you, Mr. ಈಗ ಶ್ರುತಿ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ. ಹಲೋ ಶ್ರುತಿ. ಹಲೋ ಹಲೋ, ಹೇಳಿ ಸರ್. ಶ್ರುತಿ ಅವರೇ ಮಾತಾಡಿ. ನಮಸ್ಕಾರ ನಿಮಗೆ. ಪುನೀತ್ ಇದ್ದಾರೆ ಮತ್ತು ಸೂರ್ಯ ಅವರು ಇದ್ದಾರೆ, ದಯವಿಟ್ಟು ಮಾತಾಡಿ. ಪುನೀತ್ ಅವ್ರಿಗೆ ಕೊಡಿ. ಇಲ್ಲಿ ಕೊಡೋದು ಏನಿಲ್ಲ, ನೀವು ಮಾತಾಡ್ಬೋದು. ಮಾತಾಡಿ. ಸರಿ, ಹೇಳಿ. ಹಲೋ. ಹಲೋ. ಹೆಂಗಿದ್ದೀರಾ? ಹಲೋ ಸರ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹೇಳಿ. ಮತ್ತೆ ಶ್ರುತಿ, ನಿಮ್ ಫಿಲಮ್ ಶ್ರುತಿ. ಸಖತ್ತಾಗಿದೆ. ನೀವೆಲ್ಲಾ ಫಿಲಮ್ ನೋಡ್ತೀರಾ? ನಮ್ಮ ಮನೇಲಿ ಎಲ್ಲಾರು ನಿಮ್ ಫ್ಯಾನ್. ಥ್ಯಾಂಕ್ ಯು ಮಾ. ನಿಮ್ಗೆ ಶ್ರುತಿ ಪರಿಚಯನ ಮುಂಚೆಯಿಂದ? ಮತ್ತೆ ಅಣ್ಣಗೊಂಡ ಫಿಲಮ್, ಫೈಟಿಂಗ್, ಸಾಂಗ್ಸ್ ಎಲ್ಲ ಸಖತ್ತಾಗಿದೆ. ಹೌದಾ? ಇದ್ರಲ್ಲಿ ಆಕ್ಟಿಂಗು ಸ್ವಲ್ಪ ಟ್ರೈ ಮಾಡಿದ್ದೀನಿ ನಾನು. ಆಕ್ಟಿಂಗು ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಅಕ್ಕ ಮಾತಾಡ್ತಾರೆ. ಕೊಡಿ. ಹಲೋ ಸರ್. ಹಲೋ. ಹಲೋ ಅಪ್ಪು ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಲೈನ್ ಸಿಕ್ಕಿರೋ ಖುಷಿಲಿ ಮಾತಾಡ್ಬೇಕಂತಾನೆ ಗೊತ್ತಾಯಿಲ್ಲ. ಯೋಚನೆ ಮಾಡ್ತಾ ಇರಿ, ಇನ್ನೊಂದ್ಸಲ ಕನೆಕ್ಟ್ ಮಾಡ್ತೀವಿ. ಓಕೆ, ಸರ್, ನಿಮ್ ಮಾತಾಡಿ. ಕನ್ನಡದ ಕೋಟ್ಯಾಧಿಪತಿ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಸ್ಕೊಂಡ್ ಕೊಡ್ತಾ ಇದ್ದೀರಾ. ನೀವೆಲ್ಲದ್ರಲ್ಲೂ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಆ ರೀತಿ ತುಂಬಾನೇ ಫೇಮಸ್ ಆಗಿದ್ದೀರಾ. ತುಂಬಾ ಚಿಕ್ಕದಾಗಿದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಬ್ಬರಿಗೂ ಥ್ಯಾಂಕ್ಸ್. ಈಗ ಇನ್ನೊಬ್ಬರು ಲಕ್ಷ್ಮಿ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಹಲೋ ಹಲೋ. ಹಲೋ. ಹಾಂ, ಲಕ್ಷ್ಮಿ ಅವರೇ ಮಾತಾಡಿ. ಹಲೋ ಸರ್. ಪುನೀತ್ ಸರ್. ಪುನೀತ್ ಸರ್ ಇದ್ದಾರೆ, ಮಾತಾಡಿ. ಜೋರಾಗಿ ಮಾತಾಡಿ, ಎಲ್ಲರೂ ಕೇಳಿಸ್ಕೊಂತೀವಿ. ಹಲೋ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದೀನಿ. ನಾನು ನಿಮ್ ದೊಡ್ಡ ಫ್ಯಾನ್ ಆಕ್ಚುಲಿ. ಥ್ಯಾಂಕ್ ಯು ಮಾ.
ಆಕ್ಚುಲಿ ಅಣ್ಣ ಬಾಂಡಿಗೆ ನಾನು ತೆಗೀಟಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇದೀವಿ ನಾವು. ನೋಡಿ ನೀವು ಖಂಡಿತ ಸಿನಿಮಾ ನೋಡಬೇಕು. ಮತ್ತೆ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. ನೀವೆಲ್ಲಿ ಬೆಂಗಳೂರಿನ ಮಾತಾಡ್ತಾ ಇರೋದಾ? ನೋಡಿದ್ದೀನಿ ನಾನು. ಬೆಂಗಳೂರಿನ ಮಾತಾಡ್ತಾ ಇರೋದಾ ನೀವು ಲಕ್ಷ್ಮಿ ಅವರೇ? ಹೌದು. ಹೌದಾ? ಟಿಕೆಟ್ಸ್ ಇಲ್ಲ ಅಂದ್ರೆ ಬನ್ನಿ, ನಾಳೆ ಪುನೀತ್ ಕೊಡ್ತಾರೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಾಳೆ ತಪ್ಪದೇ ಸಿನಿಮಾ ನೋಡಿ, ನಾಳೆ ಸಿಗಲಿಲ್ಲ ಅಂದ್ರೆ ನಾಡಿದ್ದು ನೋಡಿ, ಒಟ್ಟಿನಲ್ಲಿ ಸಿನಿಮಾ ಅಂತ ಖಂಡಿತ ನೋಡಿ. ಸೊ ಈಗ ಚಿಕ್ಕದೊಂದು ಬ್ರೇಕ್ ತೊಗೊಂಡು ಬ್ರೇಕ್ ನಂತರ ಮತ್ತಷ್ಟು ಕಾಲರ್ಸ್, ಮತ್ತಷ್ಟು ವಿಷಯ. ಆದರೆ ಬ್ರೇಕಿನ ಮುಂಚೆ ಚಿಕ್ಕದೊಂದು ಪ್ರೋಮೋ, ನಂತರ ಬ್ರೇಕ್.